ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಮಿನಿ ವ್ಲಾಗ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ, ಬಟ್ ಸ್ಟಿಲ್ ನನ್ನ ವಾಯ್ಸು ಡಿಫ್ರೆಂಟಾಗಿ ಕೇಳಿಸ್ಬೋದು. ಫ್ರೈಡೇ ಹಾಲಿಡೇ ಇದ್ದಿದ್ದರಿಂದ ಮತ್ತು ವೆದರು ಸಖತ್ತಾಗಿರೋದ್ರಿಂದ ನಾವು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಬೀಚ್ ಬಂದುಬಿಟ್ಟು ಅರೌಂಡ್ 1 hour ತೊಗೊಳುತ್ತೆ ನಮ್ಮ ಮನೆಯಿಂದ. ಪ್ಲೇಸ್ ಬಂದುಬಿಟ್ಟು ಆಸಾ ಅಂತ. ಗೋತಂಬರ್ಗಿಂದ ಅರೌಂಡ್ 45 to 1 hour ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಯೂಶ್ವಲಿ ಇಲ್ಲೇ ಹತ್ತಿರ ಇರೋ ಬೀಚ್ಗೆ ಹೋಗಿರ್ತೀವಿ. ಈ ಸಾರಿ ಸುಮ್ಮನೆ ಸ್ವಲ್ಪ ಡ್ರೈವು ಆಗುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಇವತ್ತಿನ ಟೆಂಪ್ರೇಚರ್ ಬಂದು ಅರೌಂಡ್ 17 ಡಿಗ್ರಿ ಇತ್ತು. ಸೊ ಸ್ವೀಡನಲ್ಲಿ 17 ಡಿಗ್ರಿ ಅಂತ ಅಂದರೆ ಹಬ್ಬ ಥರ ಎಲ್ಲರೂ ಹೊರಗಡೆ ಹೋಗಿ ಫ್ಯಾಮ್ಲಿ ಜೊತೆಗೆ ಎಂಜಾಯ್ ಮಾಡ್ತಾರೆ. ಆ ಬೀಚಿಂದ ಬರ್ತಿರೋ ವೇವ್ಸ್ ಸೌಂಡು, ತಂಪಾದ ಗಾಳಿ, ಹಾಗೆ ಸಖತ್ತಾಗಿ ಮಿಂಚ್ತಿರೋ ಸೂರ್ಯ, ಮತ್ತು ನಿಮಗೆ ಇಷ್ಟ ಆಗೋ ಬುಕ್ಕು, ಇಷ್ಟು ಸಾಕು ಪರ್ಫೆಕ್ಟ್ ಹಾಲಿಡೇಗೆ. ನನಗೆ ಬುಕ್ ಓದೋ ಹ್ಯಾಬಿಟ್ಟು ಜಯೇಶಿಂದ ಬಂದಿದ್ದು. ಜಯೇಶ್ ತುಂಬ ಬುಕ್ಸ್ ಓದ್ತಾಯಿದ್ರು. ನಾನು ಬುಕ್ಸ್ ಓದಬೇಕು ಅಂತ ಸ್ಟಾರ್ಟ್ ಮಾಡಿದಾಗ 1 page ಓದಿದ್ರೆ ಸಾಕು ನಿದ್ದೆ ಬಂದುಬಿಡ್ತಿತ್ತು. ಲಾಸ್ಟ್ 30 ಡೇಸಲ್ಲಿ ಇದು ನನ್ನ 3rd ಬುಕ್ಕು. ಸೊ ರೆಗ್ಯುಲರಾಗಿ ಓದ್ತಾ ಇದ್ದೀನಿ. ಇವಾಗ ನಾನು ಆ ಬುಕ್ ಓದೋದನ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಬುಕ್ ಓದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದು ಕಾಫಿ ಮಾಡಿಕೊಂಡು ಮ್ಯಾಚ್ ನೋಡೋಕ್ಕೆ ಕೂತ್ಕೊಂಡ್ರಾಯ್ತು ಅಂತ ನಾನು ಬೇಗ ಫಿಲ್ಟ್ರ್ ಕಾಫಿ ಪ್ರಿಪೇರ್ ಮಾಡಿದೆ. ಜಯೇಶ್ ಎಲ್ಲ ಮ್ಯಾಚ್ ಎಲ್ಲ ಸೆಟ್ ಮಾಡಿದ್ರು. IPL ಮ್ಯಾಚ್ ನೋಡ್ತಾ ಇಬ್ಬರು ಕಾಫಿ ಕುಡಿದು ಎಂಜಾಯ್ ಮಾಡಿದ್ವಿ. ಹೋಪ್ ನಿಮ್ಮ ಡೇನು ಚೆನ್ನಾಗಿತ್ತು ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.